ಸಿಂಹ ರಾಶಿಯವರಿಗೆ ಅಕ್ಟೋಬರ್ ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ರವಿ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಈ ರವಿಯ ಮೇಲೆ ಶನಿ ದೃಷ್ಟಿ ಆಲ್ರೆಡಿ ಇವಾಗ ಅಷ್ಟಮ ಶನಿ ಶುರುವಾಗಿ ಬಹಳ ದಿನ ಆಯ್ತು. ಅಷ್ಟಮ ಶನಿ ಪ್ರಭಾವದಿಂದಾಗಿ ಸಿಂಹ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ. ಉದ್ಯೋಗದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು, ಕುಟುಂಬದಲ್ಲೂ ಒಂದಿಷ್ಟು ಸಮಸ್ಯೆಗಳು ಬರ್ತಾನೆ ಇದೆ. ಆದ್ರೆ ಈ ತಿಂಗಳಲ್ಲಿ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಭಯಪಡೋ ಅವಶ್ಯಕತೆ ಇಲ್ಲ, ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮ್ಗೆ ಒಳ್ಳೆ ದಶೆ ನಡೀತಾ ಇದ್ರೆ, ಒಳ್ಳೆ ಭುಕ್ತಿ ನಡೀತಾ ಇದ್ರೆ ತುಂಬಾ ಆತಂಕ ಪಡ್ಬೇಕಾಗಿಲ್ಲ. ಗೋಚಾರದಲ್ಲಿ ಏನ್ ಹೇಳ್ತೀನೋ ಅದು ಒಂದು 30% ಅಷ್ಟೇ ನಿಮ್ಗೆ ಅನ್ವಯ ಆಗುತ್ತೆ. ಆದ್ರೆ ಗೋಚಾರ ಫಲದಲ್ಲಿ ನಿಮ್ಗೆ ಇಷ್ಟೊಂದು ನೆಗೆಟಿವ್ ಇದ್ರೂ ಕೂಡ ನಿಮ್ಗೆ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದಾಗ ನಿಮ್ಗೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಪರಿಹಾರಗಳಿರುತ್ತೆ, ಮೂಲ ಜಾತಕವನ್ನ ತೋರಿಸ್ಕೊಂಡು ಅದರಲ್ಲಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಈ ತಿಂಗಳು ಏನ್ ಆಗಬಹುದು, ಅದಕ್ಕೆ ಏನು ನೀವು ಮುಂಜಾಗ್ರತೆಯನ್ನ ತಗೋಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ರವಿ ಗ್ರಹ 2ನೇ ಮನೇಲಿ ಇರೋದ್ರಿಂದ ವಾಕ್ಸ್ಥಾನದಲ್ಲಿ ರವಿ ಇರ್ತಾನೆ, ಅವನ ಜೊತೆನಲ್ಲಿ ಶುಕ್ರ ಇರ್ತಾನೆ. ಇಲ್ಲಿ ಇವರಿಬ್ರು ಶತ್ರು ಗ್ರಹಗಳಾಗ್ತಾರೆ. ಮತ್ತೆ ಈ ರವಿಯ ಮೇಲೆ ಶನಿ ದೃಷ್ಟಿ ಇರುತ್ತೆ. ಹಾಗಾಗಿ ಮಾತಿನಿಂದ ಕೆಲವು ಸಮಸ್ಯೆಗಳಾಗುತ್ತೆ. ಯಾವುದೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅಂತ ಅನ್ಕೊಳ್ಳಿ, ಅದು ಏನೋ ನೀವು ಮಾತಾಡೋಕ್ ಹೋಗಿ ಇನ್ನೇನೋ ಮಾತಾಡಿ ಆ ಕೆಲಸ ಸಕ್ಸಸ್ ಆಗ್ಲಿಲ್ಲ. ಹಾಗೆ ದುಡ್ಡು ಬರೋದಿತ್ತು, ನಿಮ್ಮ ಮಾತಿಂದನೇ ಆ ದುಡ್ಡು ಬರ್ದೇ ಇರೋ ಹಾಗಾಗೋಯ್ತು. ಈ ತರ ಮಾತಿನ ಮೂಲಕ ನಿಮ್ಮ ಎಷ್ಟೋ ಕೆಲಸಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಆಗತ್ತೆ, ನಿಮ್ಮ ಮಾತಿನಿಂದ ಮನೆಯಲ್ಲಿಯೂ ಕೂಡ ಅಶಾಂತಿ ಉಂಟಾಗತ್ತೆ. ಬೇಕು ಅಂತ ಗೊತ್ತಿದ್ದು ತಪ್ಪು ಮಾತಾಡಲ್ಲ, ಆದ್ರೆ ನಿಮ್ಮ ಮಾತು ತಪ್ಪಾಗಿ ಬಿಂಬಿತವಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನದ ಮೇಲೆ, ವಾಕ್ಸ್ಥಾನಾಧಿಪತಿಯ ಮೇಲೆ ಶನಿಯ ದೃಷ್ಟಿ ಇದೆ. ನೀವು ಅಂತ ಅವರೇ ಅಲ್ಲ, ಅಂದ್ರೆ ನಿಮ್ಮ ಮಾತಲ್ಲಿ, ನಿಮ್ಮ ಬಾಯಲ್ಲಿ ಅಂತ ಮಾತು ಬರಲ್ಲ, ಅಥವಾ ನೀವು ಆತರ ಯೋಚನೆ ಮಾಡುವಂತವ್ರಲ್ಲ. ಆದ್ರೂ ಕೂಡ ಮಿಸ್ಟೇಕ್ ಆಗಿ ನೀವು ಮಾತಾಡೋ ಹಾಗೆ ಆಗ್ಬಿಡುತ್ತೆ. ಇದರಿಂದ ಕುಟುಂಬದಲ್ಲಿ ನಿಮ್ಮ ಮೇಲಿರುವಂತಹ ಒಂದು ವಿಶ್ವಾಸ, ಪ್ರೀತಿ ಕಡಿಮೆ ಆಗುವಂಥದ್ದು. ವ್ಯವಹಾರದಲ್ಲೂ ಕೂಡ ಈ ತರದ ಸಮಸ್ಯೆಗಳಾಗ್ಬಿಡುತ್ತೆ. ಏನಾದ್ರೂ ಇಂಟರ್ವ್ಯೂ ಇದೆ ಅಥವಾ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸಂಸ್ಥೆಯಲ್ಲಿ ಏನೋ ಒಂದು ಮಾತನಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಈ ತರದ ಟೈಮ್ಗಳಲ್ಲಿ ಏನೋ ಮಾತಾಡೋಕ್ ಹೋಗಿ ಇನ್ನೇನೋ ಸಮಸ್ಯೆ ಆಗಿ ನಗೆಪಾಟಲಿಗೆ ಈಡಾಗುವ ಸಾಧ್ಯತೆಗಳಿರೋದ್ರಿಂದ ಮಾತಿನ ವಿಷಯದಲ್ಲಿ ತುಂಬಾ ತುಂಬಾ ಜಾಗೃತರಾಗಿರಿ. ಮಾತಾಡೋಕೆ ಏನಾದ್ರೂ ಅವಕಾಶ ಸಿಕ್ಕಿದ್ರು ಈ ತಿಂಗಳಲ್ಲಿ ಅದನ್ನ ನೀವು ತಿರಸ್ಕಾರ ಮಾಡೋದು ಒಳ್ಳೇದು. ನನ್ನ ಪ್ರಕಾರ ಮೌನವಾಗಿದ್ದಷ್ಟು ತುಂಬಾ ಒಳ್ಳೇದು. 2ನೇ ವಿಚಾರ ಹಣಕಾಸಿನ ವಿಷಯ. ವಿಪರೀತ ಖರ್ಚುಗಳಿರುತ್ತೆ. 2ನೇ ಮನೇಲಿ ರವಿ ಇರೋದ್ರಿಂದ ಕುಟುಂಬದಲ್ಲಿ ಖರ್ಚುಗಳು ಜಾಸ್ತಿ ಆಗತ್ತೆ. ಹಾಗಾಗಿ ನಿಮಗೆ ಲಾಭದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಅನುಕೂಲಗಳಾಗತ್ತೆ. ಏನ್ ಅನುಕೂಲ ಆಗಿದೆ ಅದು ಖರ್ಚಿಗಷ್ಟೇ ಸರಿಯಾಗ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಆದಾಯ ಮತ್ತೆ ಖರ್ಚು ಎರಡೂ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ತುಂಬಾ ಹಣಕಾಸಿನ ಮುಗ್ಗಟ್ಟು, ಕೆಲವೊಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಏನೋ ಒಂದು ಬಿಸ್ನೆಸ್ ಇನ್ ಯಾವ್ದಕ್ಕೋ ದುಡ್ಡು ಹಾಕ್ಬಿಟ್ಟು ಅದರಿಂದ ಏನೋ ಒಂದು ಲಾಭ ಬರುತ್ತೆ ಅಂತ ಒಂದು ನಿರೀಕ್ಷೆ ಮಾಡ್ತಾ ಇರ್ತೀರ. ಆ ನಿರೀಕ್ಷೆ ಸುಳ್ಳಾಗಿ ನಿರಾಸೆ ಆಗುವ ಸಾಧ್ಯತೆ. ಯಾಕಂದ್ರೆ 2ನೇ ಮನೆಯಲ್ಲಿರೋ ಶುಕ್ರ ನೀಚನಾಗಿದ್ದಾನೆ. ಶುಕ್ರ ಆಸೆಗಳಿಗೆ ಕಾರಕ. ಯಾವಾಗ ಶುಕ್ರ ನೀಚನಾಗ್ತಾನೆ ಆಸೆಗಳನ್ನ ಈಡೇರಿಸೋದಿಲ್ಲ, ನಿರಾಸೆಯನ್ನ ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದ್ಬಿಡತ್ತೆ. ಇದ್ರ ಜೊತೆಗೆ ನಿಮಗೆ 3ಯ ಭಾವದಲ್ಲಿ ಬುಧ ಇದ್ದಾನೆ. ಲಾಭಾಧಿಪತಿ ಮತ್ತು ಧನಾಧಿಪತಿ ಎರಡೂ ಆಗಿ 3ಯ ಭಾವದಲ್ಲಿ ಕುಜನ ಜೊತೆ ಇರೋದ್ರಿಂದ ಮಾತಾಪಿತೃಗಳ ವಿಷಯದಲ್ಲೂ ಕೂಡ ನಿಮ್ಗೆ ಟೆನ್ಷನ್ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ಅಥವಾ ತಂದೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಅವರುಗಳಿಗೂ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಖರ್ಚು ಸಡನ್ ಆಗಿ ಬಂದ್ಬಿಡ್ತು, ಈ ತರದ್ದೆಲ್ಲ ಒಂದಿಷ್ಟು ಬೇಸರ. ಇನ್ನು ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಏನಿದ್ರು ಪ್ರಯತ್ನ ಮಾತ್ರ ಆಗಿರುತ್ತೆ. ಅಂದ್ರೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಈ ತಿಂಗಳಲ್ಲೇ ಇದು ಸರಿ ಹೋಗ್ಬಿಡ್ಬೇಕು ಅಂತ ಅನ್ಕೋಬೇಡಿ. ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆಗಳಿದ್ರು ಕೂಡ ಅದರ ಕಡೆಗೆ ಗಮನ ಕೊಡಿ. ಬಟ್ ಅದು ನಿವಾರಣೆ ಆಗೋದಕ್ಕೆ ಟೈಮ್ ಬೇಕಾಗತ್ತೆ. ಮನೆ ತಗೊಳ್ಳೋದು, ವಾಹನ ತಗೊಳ್ಳೋದು ಅಥವಾ ಸೈಟ್ ತಗೊಳ್ಳೋದು ಈ ತರದ್ ಏನೋ ನಿರ್ಧಾರಗಳನ್ನ ಈ ತಿಂಗಳಲ್ಲಿ ತಗೋಬೇಡಿ ಸಿಂಹರಾಶಿಯವರು. ಯಾಕಂದ್ರೆ ನಿಮ್ಗೆ ವಿಪರೀತ ಖರ್ಚುಗಳು ಬರುತ್ತೆ ಈ ತಿಂಗಳಲ್ಲಿ. ಆ ಖರ್ಚುಗಳನ್ನು ನಿಭಾಯಿಸೋದೇ ತುಂಬಾ ಕಷ್ಟ ಆಗುತ್ತೆ. ಏನಾದ್ರೂ ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ರೆ ಅದನ್ನ ಇಟ್ಕೊಳ್ಳಿ. ಯಾಕಂದ್ರೆ ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಗೆ ದುಡ್ಡು ಬೇರೆಯವರಿಂದ ನಿಮ್ಗೆ ಸಿಗೋದಿಲ್ಲ ಅಂದಾಗ ನೀವು ಏನ್ ಉಳಿತಾಯ ಮಾಡ್ಕೊಂಡಿದ್ರೆ ಅದೇ ನಿಮ್ಗೆ ಉಪಯೋಗಕ್ಕೆ ಬರೋದು. ಹೊಸ ಇನ್ವೆಸ್ಟ್ಮೆಂಟ್ ಮತ್ತೆ ಬಿಸ್ನೆಸ್ ಅಲ್ಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್, ಹೊಸ ಬಿಸ್ನೆಸ್ ಅಂತ ಶುರು ಮಾಡೋದು ಬೇಡ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ಸಾಧಾರಣವಾಗಿರುತ್ತೆ, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ ಇದೇ ತರ ಮಾತಿನಿಂದಲೇ ಏನೋ ಸಮಸ್ಯೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿ ವಿಷಯದಲ್ಲೂ ಕೂಡ ಸಮಸ್ಯೆಗಳಾಗತ್ತೆ. ಇದು ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ.
ಯಾರಿಗೆ ಸಿಂಹ ರಾಶಿಯವರಿಗೆ ಈಗಾಗಲೇ ಮ್ಯಾರೇಜ್ ಲೈಫಲ್ಲಿ ಮನಸ್ತಾಪಗಳಿದೆ, ಜಗಳಗಳಾಗ್ತಾ ಇದೆ ಪ್ರೆಸೆಂಟ್, ಅವರಿಗೆ ಆ ಜಗಳ ಇನ್ನಷ್ಟು ಜಾಸ್ತಿ ಆಗಿ ಡೈವೋರ್ಸ್ ಹಂತಕ್ಕೆ ಹೋಗುವ ಸಾಧ್ಯತೆಗಳಿರುತ್ತೆ. ಶನಿವಾರ ಭಾನುವಾರಗಳಲ್ಲಿ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗತ್ತೆ. ತುಂಬಾ ಎಚ್ಚರಿಕೆಯಿಂದ ಇರಿ ಶನಿವಾರ ಭಾನುವಾರ. ಬೇರೆ ದಿನಗಳಲ್ಲಿ ಆಗಲ್ಲ ಅಂತಲ್ಲ, ಬಹುಪಾಲು ಆಗುವಂತದ್ದು ಶನಿವಾರ ಭಾನುವಾರಗಳಲ್ಲಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟಮ ಶನಿ ನಡೆಯುವಾಗ ನಾವು ಫಸ್ಟ್ ಕಲಿಬೇಕಾಗಿರೋದು ತಾಳ್ಮೆ. ಮತ್ತೊಂದೇನಪ್ಪಾ ಅಂದ್ರೆ ಸಹನೆ. ಸಣ್ಣ ಪುಟ್ಟದ್ದು ಬರುತ್ತೆ, ಬೇರೆಯವರು ಅಂತಾರೆ, ಮಾಡ್ತಾರೆ, ಬೈತಾರೆ, ಬೇಜಾರು ಮಾಡ್ತಾರೆ, ಅವಮಾನ ಮಾಡ್ತಾರೆ, ನಮ್ಮ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿ ಆಡ್ಕೊಳ್ತಾರೆ. ಇದೆಲ್ಲವನ್ನ ನಾವು ಸಹಿಸ್ಕೊಳ್ಳೇಬೇಕು. ಇದು ಅವಮಾನ. ನಾಳೆ ದಿನ ಅವರೇ ನಮಗೆ ಸನ್ಮಾನ ಮಾಡುವಂತ ದಿನಾನು ಬರುತ್ತೆ. ಈ ಒಂದು ನಂಬಿಕೆ ಇಟ್ಕೋಬೇಕು. ನಾವ್ ಎಲ್ಲವನ್ನ ಪ್ರಶ್ನೆ ಮಾಡ್ತಾ 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 ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ದ್ವೇಷ, ಬೇಸರ, ದುಃಖ ಇದು ಕೂಡ ಬೆಳೀತಾ ಹೋಗುತ್ತೆ. ಇಗ್ನೋರ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕು ಅಷ್ಟೇ. ನಾಳೆಯ ದಿನ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕಬೇಕು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಕೂಡ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಈ ತಿಂಗಳಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಯಾಕೆ ಬೇಸರ ಆಗತ್ತೆ ಅಂದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಗೊತ್ತು, ತುಂಬಾ ಬುದ್ಧಿವಂತರು ಅಂತ ಗೊತ್ತು, ಎಲ್ಲಾ ಕೆಲಸ ನಿಮ್ಗೆ ಕೊಡ್ತಾರೆ. ಆದ್ರೆ ನೀವು ಕೆಲಸ ಮಾಡಿದಾಗ, ಅದಕ್ಕೆ ಸಕ್ಸಸ್ ಆದಾಗ ಅದಕ್ಕೆ ಹೊಗಳಿಕೆ ಇಲ್ಲ, ಪ್ರಶಂಸೆ ಇಲ್ಲ. ಸಣ್ಣ ಮಿಸ್ಟೇಕ್ ಆಯ್ತು ಅಂತೇಳಿ ಬೈಯುವಂಥದ್ದು, ಈ ತರದ್ದೆಲ್ಲ ಕೆಲವು ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಬೇಸರವನ್ನ ತರಿಸುತ್ತೆ. ಯಾಕೆಂದ್ರೆ ರವಿ ಗ್ರಹ 18ನೇ ತಾರೀಕಿಗೆ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ತುಲಾ ರಾಶಿಗೆ. ನಿಮ್ಮ ಮೇಲಧಿಕಾರಿಯ ನಡವಳಿಕೆ ಇನ್ನಷ್ಟು ವರ್ಸ್ಟ್ ಅಂತ ನಿಮ್ಗೆ ಅನ್ಸೋ ತರ ಅವ್ರು ಬಿಹೇವ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಅವ್ರ ಮೇಲೆ ಬೇಸರ ಆಗುತ್ತೆ. ಹಾಗಂತ ಕೆಲಸ ಬಿಟ್ಬಿಡ್ತೀನಿ, ಕೆಲಸ ಚೇಂಜ್ ಮಾಡ್ತೀನಿ ಅಂತ ನಿರ್ಧಾರ ತಗೋಬೇಡಿ. ಯಾಕಂದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ಮೇಲೆ ನಾವು ಪರಿಹಾರನೂ ಹೇಳ್ಬೇಕು. ಅಯ್ಯೋ ನನ್ಗೆ ಯಾಕೋ ಈ ಕೆಲಸ ಬೇಡ, ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ನಿರ್ಧಾರ ತಗೊಂಡ್ರೆ ಒಂದಷ್ಟು ದಿನ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಳ್ಳೋದಕ್ಕೆ ನೀವು ರೆಡಿ ಇರ್ಬೇಕಾಗತ್ತೆ. ಯಾಕೆಂದ್ರೆ ಈ ಅಷ್ಟಮ ಶನಿ, ಪಂಚಮ ಶನಿ, 7.5ಗಳಲ್ಲಿ ಫಸ್ಟ್ ಆಗೋದೇ ಉದ್ಯೋಗದಲ್ಲಿ ಪ್ರಾಬ್ಲಮ್ಮು. ಅದು ಯಾಕೆ ಆಗತ್ತೆ ಅಂತಂದ್ರೆ, ನೀವು ಆಗ ಕೆಲಸ ಬಿಟ್ಟು ಬಿಡ್ತೀರಾ. ಸಿಂಹರಾಶಿಯವರಿಗೆ ವಿಪರೀತ ಸ್ವಾಭಿಮಾನ. ಯಾರಾದ್ರೂ ಏನಾದ್ರೂ ಒಂದು ಅಂದ್ಬಿಟ್ರೆ ನೀವು ಆ ಕ್ಷಣ ಅಲ್ಲಿರೋದಿಲ್ಲ. ಹಾಗಂತ ಸ್ವಾಭಿಮಾನ ಬಿಟ್ಟು ಬದುಕಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪರಿಸ್ಥಿತಿ ಕೆಟ್ಟಿದ್ದಾಗ ನಾವು ಕೆಲವೊಂದ್ಸಲ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಒಬ್ರು ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಒಬ್ರು ಬೈತಾ ಇದ್ದಾರೆ ಅಂದ್ರೆ ಅದು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿಯೇ ಆಗಿರುತ್ತೆ ಹೊರತು ಅದು ಬೇರೆ ಏನೂ ಅಲ್ಲ. ಅದನ್ನ ನಾವು ಕ್ಯಾರಿ ಮಾಡಬಾರ್ದು, ಇಲ್ಲೇ ಅನುಭವಿಸ್ಬಿಡ್ಬೇಕು ಅಂದ್ರೆ ನಾವು ಕೆಲವೊಂದನ್ನ ಸಹಿಸ್ಕೊಳ್ಳೇಬೇಕಾಗತ್ತೆ. ಇಲ್ಲ ನಾನು ಸಹಿಸ್ಕೊಳ್ಳೋದಿಲ್ಲ, ನಾನು ಯಾವುದು ತಗೊಳಲ್ಲ ಅಂದ್ರೆ ತಗೊಳ್ಳದೆ ಇರೋಕ್ ಸಾಧ್ಯನೇ ಇಲ್ಲ. ಅದು ಇವಾಗ ನೀವು ಬೇಡ ಅಂತ ತಿರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ನಿಮ್ ಹತ್ರ ಹುಡುಕೊಂಡು ಬರ್ದ್ಬಿಡುತ್ತೆ. ಅದು ಕರ್ಮದ ಒಂದು ತೀವ್ರತೆ ಆಗಿರುತ್ತೆ. ಹಾಗಾಗಿ ಕೆಲಸದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ, ಒತ್ತಡಗಳಾದ್ರೂ ಕೆಲಸ ಬಿಡೋ ಯೋಚನೆ ಮಾಡ್ಬೇಡಿ. ಕೆಲಸ ಬದಲಾವಣೆ ಮಾಡುವಂತಹ ಯೋಚನೆ ಮಾಡ್ಬೇಡಿ. ಏನ್ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಸೇಮ್ ಪ್ರಾಬ್ಲಮ್ ಬರುತ್ತೆ ಕೆಲಸದಲ್ಲಿ, ಆಯ್ತಾ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಪಂಚಮಾಧಿಪತಿ ಗುರುಗ್ರಹ ಲಾಭದಲ್ಲಿದ್ದಾನೆ. 18ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದು ಅವನ ಉಚ್ಚ ಕ್ಷೇತ್ರವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಯಾವುದೇ ಮುಖ್ಯವಾದ ನಿರ್ಧಾರಗಳು ತಗೋಬೇಡಿ. ಮುಖ್ಯವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮೊದಲನೇದಾಗಿ ಪರಿಹಾರ ಅಂದ್ರೆ ಬೇರೆಯವ್ರ ವಿಷಯ ಮಾತಾಡಬೇಡಿ. ಹಾಗೆ ಬೇರೆಯವರ ಕೆಲಸದ ಬಗ್ಗೆ ಆಗಿರ್ಬೋದು, ಬೇರೆಯವ್ರ ವಿಚಾರ ಏನೇ ಇದ್ರೂ ಕೂಡ ಅದನ್ನ ಮಾತಾಡಬೇಡಿ. ಬೇರೆಯವ್ರ ವಿಷಯ ಮಾತಾಡ್ತಾ ಇದ್ದಾರೆ ಯಾರು ಅಂದ್ರೆ ಅಲ್ಲಿ ಸ್ವಲ್ಪ ನೀವು ಅವಾಯ್ಡ್ ಆಗ್ಬಿಡಿ. ಅಂದ್ರೆ ನೀವು ಅವಾಯ್ಡ್ ಮಾಡ್ಬಿಡಿ, ಮಾತಾಡಕ್ ಬಿಡಬೇಡಿ. ಅಥವಾ ಜಾಗ ಬಿಟ್ಬಿಟ್ಟು ನೀವು ಬಂದ್ಬಿಡಿ. ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಲ್ಲಿ ಏನೋ ಒಂದು ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲಿ ಏನೋ ಬೇರೆಯವ್ರ ವಿಷಯ ಮಾತಾಡಕ್ ಹೋಗ್ಬೇಡಿ. ಅದು ಕೂಡ ಸುತ್ತಿಗೊಳಿಸಿ ನಿಮ್ಗೆ ಏನೋ ಪ್ರಾಬ್ಲಮ್ನೇ ತಂದು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಪ್ರತಿ ಶನಿವಾರ ಎಳ್ಳು ದಾನ ಕೊಡೋದು, ಇದನ್ನ ಮಿಸ್ ಮಾಡಬೇಡಿ. ಹಾಗೆ ಪ್ರತಿ ಭಾನುವಾರ ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಪ್ರತಿ ಶುಕ್ರವಾರ ಅವರೇಕಾಳು ದಾನ ಮಾಡಿ. ಹಾಗೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದೇನಪ್ಪಾ ಧಾನ್ಯಗಳನ್ನ ದಾನ ಕೊಡಿ ದಾನ ಕೊಡಿ ಅಂತ ಹೇಳ್ತಾರೆ ಅಂತಂದ್ರೆ, ಇದರಲ್ಲೇ ನಿಮ್ಗೆ ಬೇಗ ರಿಸಲ್ಟ್ ಸಿಗುವಂಥದ್ದು. ನವಗ್ರಹಗಳನ್ನ ನವಧಾನ್ಯಗಳ ರೂಪದಲ್ಲಿ ನಾವು ಪೂಜಿಸೋದು. ಈ ನವಧಾನ್ಯಗಳನ್ನ ಇಟ್ಬಿಟ್ಟೆ ತಾನೇ ನವಗ್ರಹ ಪೂಜೆ ಮಾಡೋದು. ಆ ಧಾನ್ಯಗಳನ್ನ ಕೊಡೋದ್ರಿಂದ ಆಯಾ ಗ್ರಹಗಳು ನಮಗೆ ಕೊಡ್ತಕ್ಕಂತಹ ಅಶುಭ ಫಲ ಕಮ್ಮಿ ಆಗತ್ತೆ. ನೋಡಿ, ಶುಕ್ರನಿಗೆ ನೀವು ಅವರೇಕಾಳು ದಾನ ಕೊಡ್ತಾ ಇದ್ರೆ ಅವನಿಗೆ ಇಷ್ಟವಾದ ಧಾನ್ಯವನ್ನ ನೀವು ಕೊಡ್ತಾ ಇದ್ದೀರಾ, ದಾನ ಕೊಡ್ತಿದ್ದೀರಾ. ಅವಾಗ ಅವನಿಗೆ ನಿಮ್ ಮೇಲಿರೋ ಕೋಪ ಕಮ್ಮಿ ಆಗತ್ತೆ. ನಿಮಗೆ ಕೊಡುವಂತಹ ಅಶುಭ ಫಲನ ಕಮ್ಮಿ ಮಾಡ್ತಾನೆ. ಅದೇ ತರ ನೀವೆಲ್ಲಾ ಗ್ರಹಗಳಿಗೂ, ನಿಮ್ಗೆ ಯಾವ ಗ್ರಹ ತೊಂದರೆ ಕೊಡ್ತಾ ಇದ್ದಾರೆ ಆ ಗ್ರಹಕ್ಕೆ ನೀವು ಪ್ರಿಯವಾದ ಧಾನ್ಯವನ್ನ ನೀವು ದಾನ ಕೊಡ್ತಾ ಬಂದ್ರೆ ಆ ಗ್ರಹದ ಒಂದು ನೆಗೆಟಿವ್ ಪ್ರಭಾವ ಕಡಿಮೆ ಆಗತ್ತೆ. ಹಾಗಾಗಿ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ.
ತುಂಬಾ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.